ಆಹಾರ ತುಂಬಾ ಸತಿ ನೀವು ಕೇಳಿರಬಹುದು, ಸಾಧಕರು, ರೋಗಿಗಳು ಇತ್ಯಾದಿ ನಿಮ್ಮ ಹತ್ರ ಬರುವಾಗ ಹೇಳ್ತಾರೆ, ನಾನು ತುಂಬಾ ಚೆನ್ನಾಗಿ ಊಟ ಮಾಡ್ತೇನೆ, ತುಂಬಾ ಒಳ್ಳೆ ಕ್ವಾಲಿಟಿದು ಗುಣವಂತದ ಇರುವಂತದ ತರಕಾರಿಗಳು, ಮಿಲೆಟ್ಸು ಅಂತದ್ದು ಎಲ್ಲ ಒಳ್ಳೆ ಒಳ್ಳೆ ಆಹಾರವನ್ನ ಸೇವನೆ ಮಾತ್ರ ಮಾಡೋದಂತೆ. ಆದ್ರೂ ಸಹ ನನ್ನ ಆರೋಗ್ಯ ಚೆನ್ನಾಗಿ ಆಗ್ತಾ ಇಲ್ಲ. ನೋಡಿ, ನೀವು ಪಥ್ಯ ಹೇಳುವಾಗ ಬರೀ ಪಥ್ಯ ಹೇಳಬಾರದು, ಆಮ ನಿರ್ಮಾಣ ಆಗಬಾರದು. ಅದಕ್ಕೆ ನೀವು ಏನ್ ಹೇಳ್ತೀರಿ? ಹೇಳುವುದೇ ಇಲ್ಲ. ಸಾಮಾನ್ಯವಾಗಿ ಚರಕ ಸಂಹಿತದಲ್ಲಿ ವಿಮಾನ ಸ್ಥಾನದಲ್ಲಿ ಆಚಾರ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ, ಅತಿ ಮಾತ್ರಸ್ಯ ಆಹಾರ ರಾಶಿ. ಒಳ್ಳೆ ಆಹಾರ ಊಟ ಇದ್ರೂ ಸಹ ಅತಿ ಮಾತ್ರದಲ್ಲಿ ತಿಂದ್ರೆ, ಅಥವಾ ತುಂಬಾ ರುಚಿ ಇದೆ ಜಾಸ್ತಿ ತಿಂದು ಬಿಟ್ಟಿದ್ದಾರೆ, ಆಮದೋಷ ಪ್ರದೋಷ ಕಾಮಿಚ್ಛಂತಿ, ಅದರಿಂದ ಆಮದೋಷದ ಪ್ರಾದುರ್ಭಾವ ಆಗ್ತದೆ ಶರೀರದಲ್ಲಿ. ಅಪಿತು ಖಲು ಗುರು ರೂಕ್ಷ ಶೀತ ವಿಷ್ಟಂಬಿ ವಿದಾಹಿ ಅನ್ನಪಾನಾನುಸೇವನ. ಇದರ ಜೊತೆಗೆ ಒಳ್ಳೆ ಆಹಾರ ಇದ್ರೂ ಸಹ ಅತಿ ಮಾತ್ರದಲ್ಲಿ ತಿಂದರೆ ಸಹ ಆಮ ಆಗ್ತದೆ. ಆದ್ರೆ ತುಂಬಾ ಜೀರ್ಣ ಆಗ್ಲಿಕ್ಕೆ ಕಷ್ಟ ಗುರು ಆಹಾರ. ತಣ್ಣಾಗಿದ್ರೆ, ವಿದಾಹಿ ತುಂಬಾ ಖಾರಾಂಶ ಒಟ್ಟಿಗೆ ಇದ್ರೆ, ಮತ್ತೆ ರೂಕ್ಷ ಇದ್ರೆ, ಅದನ್ನು ಕಮ್ಮಿ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ಸಹ ಆಮದೋಷ ಆಗ್ತದೆ. ಆಮ ಅಂತ ಹೇಳಿದ್ರೆ ಯಾವುದರಿಂದ ಅಜೀರ್ಣ ಆಗಿದೆ ಆಹಾರ, ಜೀರ್ಣ ಆಗುದಿಲ್ಲ, ಅದು ವಿಷದ ಹಾಗೆ ಅಲ್ಲಿಯೇ ಇರ್ತದೆ. ಅಷ್ಟು ಮಾತ್ರ ಅಲ್ಲ, ಒಳ್ಳೆ ಊಟ ಮಾಡುವಾಗ ಸಹ ಅದ್ಭುತವಾದ ಅಮೃತದ ಹಾಗೆ ಊಟ ಇದ್ರು ಸಹ ಕಾಮ, ಕ್ರೋಧ, ಲೋಭ, ಮೋಹ, ಈರ್ಷ್ಯ, ಶೋಕ, ಮನಸ್ತಾಪ, ಮನೋದ್ವೇಗ, ತುಂಬಾ ತಪ್ತ ಸ್ಥಿತಿಯಲ್ಲಿ ಸಿಟ್ಟದಲ್ಲಿ ಊಟ ಮಾಡಿದರೆ, ಒಳ್ಳೆ ಕ್ವಾಲಿಟಿದ ಊಟ ಇದ್ರೂ ಸಹ ಜೀರ್ಣ ಆಗುವುದಿಲ್ಲ. ಜೀರ್ಣ ಆಗದೆ ವಿಷದ ಹಾಗೆ ದೇಹದ ಒಳಗೆ ಇರ್ತದೆ, ಹಲವಾರು ಕಾಯಿಲೆಗಳಿಗೆ ಕಾರಣವಾಗ್ತದೆ. ಅಂತ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು? ಇದು ಎಲ್ಲ ವಿಷಯಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಆದ್ರೆ ಅದರ ಜೊತೆಗೆ ಅಂತ ಸಮಸ್ಯೆ ಬಂದ್ರೆ ಆವಾಗ 200 ml ನೀರಲ್ಲಿ ಅರ್ಧ ಚಮಚೆ ಅಮೃತ ಬಳ್ಳಿದು ಚೂರ್ಣ, ಆಮೇಲೆ ಶುಂಠಿ ಚೂರ್ಣ ಎರಡನ್ನು ಮಿಕ್ಸ್ ಮಾಡಿ ಡೈಲಿ ಸೇವನೆ ಮಾಡಿದ್ರೆ, ಇಲ್ಲಾಂದ್ರೆ 3 ದಿನ ತಗೊಂಡ್ಬಿಟ್ರೆ, ಹಾಗೆ ಆಹಾರ ತಿಂದಿದ ಮೇಲೆ ನಿಮ್ಗೆ ಆಮದೋಷದಿಂದ ಮುಕ್ತಿ ಸಿಗ್ತದೆ, ಕೆಟ್ಟ ಪರಿಣಾಮಗಳು ಆಗುದಿಲ್ಲ.